ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯನ ಮನೆಗ್ ಬಂದು ಸೌತ್ ಇಂಡಿಯನ್ ಟೂರಿಸ್ಟ್ ಅಸೋಸಿಯೇಷನ್ ಅವರು ಸನ್ಮಾನ ಮಾಡಿದ್ರಲ್ಲ ಅಂತ ರಂಗನಾಥ್ ಅವರು ಮತ್ತೆ ರವಿ ಇಬ್ರು ತುಂಬಾನೇ ಖುಷಿ ಪಡ್ತಿದ್ರೆ, ಶಾಂತಿ ಮಾತ್ರ ಬೇಕಾಬಿಟ್ಟಿಯಾಗಿ ನಡ್ಕೋತಿರ್ತಾಳೆ. ನೋಡ್ದೇನೆ ಶಾಂತಿ, ನಮ್ ಮಗನ ಯಾವ ರೀತಿ ಹೊಗಳ್ತಿದ್ದಾರೆ ಅಂತ. ಈ ಮನೇನ ಬಿಡ್ಸ್ಕೊಟ್ಟ ಕಣೆ, ಈಗ ಬಿಸ್ನೆಸ್ ಅಲ್ಲೂ ಮುಂದಕ್ಕೆ ಹೋಗ್ತಿದ್ದಾನೆ. ಈಗ 4 ಜನ ಮನೆ ಹುಡ್ಕೊಂಡ್ ಬಂದು ಅವನನ್ನ ಹೊಗಳ್ತಾ ಇದ್ದಾರೆ. ಇದಕ್ಕಿಂತ ನಮ್ಗಿನ್ನೇನೇ ಬೇಕು, ನಮ್ ಜನ್ಮ ಪಾವನ ಅಲ್ವೇನೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಹಾಗೆ ರವಿ ಮತ್ತೆ ಶ್ರುತಿ ಹೋಗಿ ಸೂರ್ಯನ್ಗೆ ಕಂಗ್ರಾಚುಲೇಷನ್ ಹೇಳ್ತಾರೆ. ಸೂರ್ಯ ಅವರೇ, ಕಂಗ್ರಾಚುಲೇಷನ್, ನಾನು ಇವಾಗ ರೆಸ್ಟೋರೆಂಟ್ ಓಪನ್ ಮಾಡಿದೀನಿ. ನಿಮ್ ತರಾನೇ ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ರೆಸ್ಟೋರೆಂಟ್ ನ ಮುಂದಕ್ಕೆ ತಗೊಂಡೋಗ್ತೀನಿ ಅಂತ ಶ್ರುತಿ ಹೇಳಿದ್ರೆ, ಹೌದು ಕಣ ಸೂರ್ಯ, ನಿನ್ ತಮ್ಮನಾಗಿ ನೀನ್ ಮಾಡಿರೋದ್ರಲ್ಲಿ ಒಂದ್ ಸ್ವಲ್ಪನಾದ್ರೂ ನಾನು ಒಳ್ಳೆ ಕೆಲ್ಸ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಅದು ನನ್ಗೆ ಗಿಲ್ಟಿ ಫೀಲ್ ಆಗುತ್ತೆ ಅಂತ ರವಿ ಹೇಳ್ತಿರ್ತಾನೆ. ಏ ಅದೆಲ್ಲ ಏನು ಇಲ್ಲ ಕಣೋ, ಹೇಳ್ಬೇಕು ಅಂದ್ರೆ ನಿಮ್ಮಿಬ್ರಿಗೂ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಇದೆ, ಅಷ್ಟು ಸಾಕು ಕಣೋ. ನಾನು ಮೀನಾ ಇಬ್ರು ಓದಿಲ್ಲ ಕಣೋ, ನಮಗ್ ಗೊತ್ತಿರೋದು ಇದೊಂದೇ ಕೆಲ್ಸ ತಾನೇ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದನ್ನ ಓದ್ಬೇಕಾಗಿರೋ ಕಾಲದಲ್ಲೇ ಯೋಚನೆ ಮಾಡ್ಬೇಕಾಗಿತ್ತು, ಅಷ್ಟು ಸುಲಭವಾಗಿ ಸರಸ್ವತಿ ಎಲ್ರಿಗೂ ಒಲಿಯೋದಿಲ್ಲ ಅಂತ ಶಾಂತಿ ಕಿಂಡಲ್ ಮಾಡಿ ಮಾತಾಡ್ತಾಳೆ. ಏ ಶಾಂತಿ, ಇಂಥ ಸಮಯದಲ್ಲೂ ನಿನಗೆಂತದೇ ಮಾತು ಬರುತ್ತೆ ನೋಡು. ಹಿಡಿಂಬೆ ಹಿಡಿಂಬೆ ಕಣೆ ನೀನು. ಮಗನ್ನ ಯಾವತ್ತಾದ್ರೂ ಒಂಚೂರು ಹೊಗಳ್ಬೇಕು ಅನ್ನೋ ಮನ್ಸೇ ಬರಲ್ವೇಲೆ ನಿನ್ಗೆ ಅಂತ ರಂಗನಾಥ್ ಅವರು ಬೈತಾರೆ. ಈಗ ಏನಾಯ್ತು, ಏನೋ ಸಂಘದಲ್ಲಿ ಮೆಂಬರ್ ಆಗಿದ್ದಾನೆ ಅಷ್ಟೇ ತಾನೇ, ಏನೋ MLA ಆಗೋದ ಅನ್ನೋ ರೇಂಜ್ಗೆ ಅವನ್ನ ಹೊಗಳ್ತಿದ್ದೀರಲ್ಲ. ನನ್ ಮಗ ಮನೋಜ ಇವನ್ಗಿಂತ ದೊಡ್ಡ ವ್ಯಕ್ತಿ ಆಗ್ತಾನೆ, ನೀವೇ ನೋಡ್ತಿರಲ್ಲ, ಗೊತ್ತಾಗುತ್ತೆ ಬಿಡಿ ಅಂತ ಹೇಳ್ಕೊಂಡು ಶಾಂತಿ ಮೂತಿ ತಿರ್ಗಿಸ್ತಾ ರೂಮ್ಗೆ ಹೋಗ್ತಾಳೆ. ಈ ತರ ಮಕ್ಳಲ್ಲಿ ತಾರತಮ್ಯ ಮಾಡೋದನ್ನ ಇವಳು ಯಾವಾಗ ನಿಲ್ಲಿಸ್ತಾಳೋ ಏನೋ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡು ಅಪ್ಪಯ್ಯ, ನಿನಗೆ ಖುಷಿ ಆಯ್ತಲ್ವಾ ಅಪ್ಪಯ್ಯ ಅಂತ ಸೂರ್ಯ ಕೇಳಿದಾಗ, ಲೋ ಖುಷಿನಾ, ಅಯ್ಯೋ ಸಿಕ್ಕಾಪಟ್ಟೆ ಕಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏ ಸಾಕು ಬಿಡು ಅಪ್ಪ, ನನ್ಗೆ ಇದಕ್ಕಿಂತ ಇನ್ನೇನ್ ಬೇಕು ಅಂತ ಹೇಳ್ತಾ ಸೂರ್ಯ ಖುಷಿಯಿಂದ ರೂಮ್ಗೆ ಹೋಗ್ತಾನೆ. ಆಗ ಮೀನಾ ಅವಳು ಹಿಂದೆನೆ ರೂಮ್ಗೆ ಹೋದಾಗ ಸೂರ್ಯ ಆ ಶಾಲ್ನ ಮೀನನ್ಗೆ ಹಾಕ್ತಾನೆ. ಮೀನಾ, ಇದು ನಮಗ್ ಸಿಕ್ಕಿರೋ ಮೊದಲನೇ ಜಯ ಕಣೆ, ಇದ್ರಲ್ಲಿ ನಿಂದು ಪಾಲಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಇದು ನೀವು ಕಷ್ಟಪಟ್ಟಿರೋದಕ್ಕೆ ಸಿಕ್ಕಿರೋ ಪ್ರತಿಫಲ, ಹೇಳ್ಬೇಕು ಅಂದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಕಣ್ರಿ ಅಂತ ಮೀನಾ ಹೇಳ್ತಾಳೆ. ನನ್ಗೂ ಅಷ್ಟೇ ಮೀನಮ್ಮ, ಆದ್ರೆ ಏನ್ ಮಾಡೋದು, ಎಲ್ಲಾ ಸಾಲ ಹಾಗೆ ಇದೆ, ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ ಅಷ್ಟೇನೆ ಅಂತ ಸೂರ್ಯ ಹೇಳ್ತಾನೆ. ನೋಡ್ರಿ, ಇವತ್ತು ಸಾಲ ಬೆಟ್ಟ ತರ ಇರ್ಬೋದು, ನಾಳೆ ಮಂಜಿನ ತರ ಕರ್ಗೋಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಆದಷ್ಟು ಬೇಗ ನಾವಿಬ್ರು ಸೇರಿ ಆ ಸಾಲನ ತೀರ್ಸೋಣ. ಯಾರಿಗ್ ಗೊತ್ತು, ನಾಳೆ ದಿವ್ಸ ಆ ಅಸೋಸಿಯೇಷನ್ ಅಲ್ಲಿ ನಿಮಗೂ ಯಾವ್ದಾದ್ರು ಪೊಸಿಷನ್ ಸಿಕ್ಕಿದ್ರು ಸಿಗ್ಬೋದು ಅಂತ ಮೀನಾ ಹೇಳಿದಾಗ, ಸರಿ ಬಿಡಮ್ಮ, ನೋಡ್ಕೊಳ್ಳೋಣ, ಎಲ್ಲ ಚೆನ್ನಾಗೇ ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ಮೀನಾ, ಈ ತರ ಜಾಸ್ತಿ ಜಾಸ್ತಿ ಶಾಲ್ಗಳನ್ನ ನಿನ್ಗೆ ಹಾಕ್ಬೇಕಮ್ಮ. ನೀನು ನಿನ್ ಬಿಸ್ನೆಸ್ ಅಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು ನೋಡು. ನಾವಿಬ್ರು ಸೇರಿ ಒಂದ್ ಫೋಟೋ ತಗೊಳ್ಳೋಣವಾ ಅಂತ ಹೇಳ್ತಾ ಸೂರ್ಯ ಮೀನನ್ ಜೊತೆ ನಿಂತ್ಕೊಂಡು ಸೆಲ್ಫಿ ತಗೋತಾನೆ. ಈ ಕಡೆ ಮನೋಜ ತನ್ನ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ಸೀನಾ ಬ್ರೋ ಬಂದು ಬ್ರೋ ಬ್ರೋ ಅಂತ ಜೋರಾಗಿ ಕಿರ್ಚ್ತಾರೆ. ಅಯ್ಯೋ ಬ್ರೋ, ಸ್ವಲ್ಪ ಸಮಾಧಾನ, ಯಾಕಿಂಗ್ ಕಿರ್ಚ್ತಾ ಇದ್ದೀರಾ ಅಂತ ಮನೋಜ ಕೇಳ್ತಾನೆ. ಅವ್ರು ಬಂದ್ರು ಬ್ರೋ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಯಾರು ಬ್ರೋ ಅಂತ ಮನೋಜ ಕೇಳ್ತಾನೆ. ಅದೇ ಬ್ರೋ ಹೇಳಿದ್ನಲ್ಲ ನಾನು, ಮ್ಯಾಥಮೆಟಿಕ್ ಕಿಂಗ್, ಅದೇ ನ್ಯೂಮರಾಲಜಿಸ್ಟ್ ಅವ್ರು ಬಂದಿದ್ದಾರೆ ಅಂತ ಸೀನಾ ಬ್ರೋ ಹೇಳಿದಾಗ, ಹೌದಾ ಅಂತ ಹೇಳ್ತಾ ಮನೋಜ ತಾನೇ ಖುದ್ದಾಗಿ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿ ಕರ್ಕೊಂಡ್ ಬಂದು ಕೂರಿಸ್ಕೊತಾನೆ. ಆಗ ಅವರು ತಮಗ್ ಬೇಕಾದ ರೀತಿಲಿ ಚೇರ್ನ ಹಾಕೊಂಡು ಕುತ್ಕೋತಾರೆ. ಸರ್, ನಿಮ್ ಬಗ್ಗೆ ಸೀನಾ ಬ್ರೋ ತುಂಬಾನೇ ಹೇಳಿದ್ದಾರೆ, ನೀವು ನ್ಯೂಮರಾಲಜಿಲಿ ತುಂಬಾ ಪವರ್ಫುಲ್ ಪರ್ಸನ್ ಅಂತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಹಾಗಿದ್ರೆ ಅದನ್ನ ನಂಬೇಡಿ, ಅದು ನಿಜ ಅಲ್ಲ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಅದನ್ನ ಕೇಳಿ ಮನೋಜ ತಲೆ ಕೆರ್ಕತಿರ್ತಾನೆ. ಹಂಗಾದ್ರೆ ಇನ್ನೇನ್ ಸರ್ ಅಂತ ಮನೋಜ ಕೇಳಿದಾಗ, ನೋಡಿ, ನನ್ಗೆ ಅಷ್ಟೊಂದ್ ಪವರ್ ಇಲ್ಲ, ಯಾಕಂದ್ರೆ ಈ ಪ್ರಪಂಚದಲ್ಲಿ ತುಂಬಾ ಶಕ್ತಿಗಳು ಅಡಗಿದೆ, ಅದೆಲ್ಲ ನಮ್ ಮನ್ಸು ನಮ್ಮ ತಲೆಯಲ್ಲಿ ಅಡಗಿರುತ್ತೆ, ಅದನ್ನೆಲ್ಲ ಲೆಕ್ಕಾಚಾರ ಹಾಕೋದು ಅಂತ ಶಕ್ತಿನ ಆ ದೇವ್ರು ನನ್ ತಲೆ ಕೊಟ್ಟಿದ್ದಾನೆ, ನನ್ ಬರೀ ಆ ದೇವ್ರಿ ಹೇಳ್ದಂಗೆ ನಾನ್ ಹೇಳೋನಷ್ಟೇನೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ನೋಡಿದ್ರ ಬ್ರೋ, ಅವ್ರ ಬಗ್ಗೆ ಅವರು ಹೊಗಳ್ಕೊಳ್ಳೋದಕ್ಕೂ ಇಷ್ಟಪಡ್ತಾ ಇಲ್ಲ, ಅಷ್ಟು ಸ್ವಾಭಿಮಾನಿಯವರು ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಸರಿ, ನಿಮ್ ಸಮಸ್ಯೆ ಏನು ಅಂತ ಹೇಳಿ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ ಮನೋಜ ತನ್ನ ಸಮಸ್ಯೆನೆಲ್ಲ ಹೇಳ್ಕೊತಾನೆ. ಹಾಗೆ ತನ್ನ ಶೋರೂಮ್ ಅಲ್ಲಿ ಹೆಚ್ಚಾಗಿ ವ್ಯಾಪಾರ ಆಗ್ತಿಲ್ಲ ಅನ್ನೋದ್ರ ಬಗ್ಗೆನೇ ಹೇಳ್ತಾನೆ. ಆಗ ಆ ನ್ಯೂಮರಾಲಜಿಸ್ಟ್ ಆ ಶೋರೂಮ್ ನ ಸುತ್ತ ತಿರುಗಿ ನೋಡಿ, ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಹೌದಾ, ಹಾಗಿದ್ರೆ ಅದಕ್ಕೆ ಪರಿಹಾರ ಏನು ಅಂತ ಮನೋಜ ಕೇಳ್ಬೇಕಾದ್ರೆ, ಆ ಸಮಸ್ಯೆ ಇರೋದೇ ನಿಮ್ಮಲ್ಲಿ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಏನು, ನನ್ನ ಹತ್ರ ಸಮಸ್ಯೆ ಇದೆಯಾ, ಏನ್ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ಬೇಕಾದ್ರೆ, ನಿಮ್ ಮುಖದಲ್ಲೇ ನಿಮ್ ಜಾತಕನ
ನನ್ಗೆ ಗೊತ್ತಾಗ್ತಾ ಇದೆ. ನಿಮ್ಮ ಗ್ರಹಗಳು ಇವಾಗ ಸರಿ ಇಲ್ಲ. ಎಲ್ಲ ರಿವರ್ಸ್ ಗೇರ್ ಹಾಕೊಂಡು ಹಿಂದೆನೆ ಹೋಗ್ತಿದಾವೆ. ನಿಮ್ ಬೆಳವಣಿಗೆಗಳನ್ನ ಕೆಲವು ಗ್ರಹಗಳು ತಡೆದು ನಿಲ್ಲಿಸ್ತಾ ಇದಾವೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹಾಗಿದ್ರೆ ಅದನ್ನ ಹೇಗ್ ತಡೆಯೋದು ಅಂತ ಮನೋಜ ಕೇಳ್ತಾನೆ. ಸರ್, ಗ್ರಹ ಅಂದ್ರೆ ಪ್ಲಾನೆಟ್ ತಾನೆ ಅಂತ ಛಾಯಾ ಕೇಳ್ಬೇಕಾದ್ರೆ ಆ ನ್ಯೂಮರಾಲಜಿಸ್ಟ್ ಛಾಯೆಯನ್ನೇ ನೋಡ್ತಿರ್ತಾನೆ. ಆ ಗ್ರಹಗಳನ್ನ ನಾವ್ ತಡಿಯಕ್ಕಾಗತ್ತಾ ಅಂತ ಛಾಯಾ ಕೇಳ್ದಾಗ, ಅಯ್ಯೋ ನೀ ಸುಮ್ನೆ ಇರು ಛಾಯಾ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ನಿಮ್ಮ ಗ್ರಹಗತಿಗಳನ್ನ ಸರಿ ಮಾಡೋದಿಕ್ಕೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಬೇಕು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದಾ ಏನ್ ಮಾಡ್ಬೇಕು ಹೇಳಿ ಅಂತ ಮನೋಜ ಕೇಳ್ತಾನೆ. ಏನು ಭಯ ಪಡ್ಬೇಡಿ, ನಿಮ್ಗೆ ಗ್ರಹಗಳು ಸರಿ ಇಲ್ಲ ಅಂತಂದ್ರೂ ನಿಮ್ಗಿವಾಗ ಕುಬೇರ ರೇಖೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ಈಗ ಅದ್ರ ಶಕ್ತಿನ ಕೆಲವು ಬ್ಯಾಡ್ ವೈಬ್ರೇಷನ್ಗಳು ತಡಿತಾ ಇದೆ. ಅದನ್ನ ಸರಿ ಮಾಡಿದ್ರೆ ಸಾಕು. ನಾನ್ ಸ್ವಲ್ಪ ದಿವಸ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕಾಗತ್ತೆ ಅದಕ್ಕೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಓಕೆ ಸರ್ ಅಂತ ಮನೋಜ ಒಪ್ಕೋತಾನೆ. ಏನೇನ್ ಮಾಡ್ಬೇಕು ಅಂತ ನಾನ್ ನಿಮ್ ಹತ್ರ ಹೇಳ್ತೀನಿ, ನೀವ್ ಅದೇ ರೀತಿನೇ ಮಾಡ್ಬೇಕಾಗತ್ತೆ. ರಿವರ್ಸ್ ಗೇರ್ ಅಲ್ಲಿರೋ ನಿಮ್ಮ ಗ್ರಹಗಳೆಲ್ಲ ತಲೆ ಕೆಳಗಾಗಿ ಮತ್ತೆ ಟಾಪ್ ಗೇರ್ ತಗೊಳುತ್ತೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ತುಂಬಾ ಖುಷಿ ಆಗತ್ತೆ. ಏನ್ ಸರ್, ಇವ್ರು ಜ್ಯೋತಿಷಿಗಳ ತರ ಮಾತಾಡ್ತಿದಾರಾ ಅಥವಾ ಕಾರು ಬೈಕ್ ಮೆಕ್ಯಾನಿಕ್ ತರ ಮಾತಾಡ್ತಾ ಇದಾರಾ ಅಂತ ಛಾಯಾ ಕೇಳ್ತಾಳೆ. ಅಯ್ಯೋ ನೀನ್ ಸುಮ್ನೆ ಇರಮ್ಮ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಸರಿ, ನೀವ್ ಹೇಳ್ದಂಗೆ ನಾನ್ ಕೇಳ್ತೀನಿ. ಒಟ್ನಲ್ಲಿ ನಮ್ ಶೋರೂಮ್ ಅಲ್ಲಿ ಪ್ರಾಫಿಟ್ ಬರುತ್ತೆ ತಾನೆ ಅಂತ ಮನೋಜ ಕೇಳ್ದಾಗ, ಪ್ರಾಫಿಟ್ ನಾ ಹೇಳ್ದಂಗ್ ಮಾಡಿದ್ರೆ ಈ ತಿಂಗಳು ಕೊನೆಗೆ ನಿಮ್ಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗತ್ತೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಅದನ್ನ ಕೇಳಿ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಏನು, ₹1,00,00,000 ಅಂತ ಮನೋಜ ಬಾಯಿ ಬಿಟ್ಕೊಂಡ್ ಕೇಳ್ಬೇಕಾದ್ರೆ, ಹೌದು, ನಿಮ್ಗೆ ಆ ರೀತಿ ಲಾಭ ಬಂದಾಗ ಅದ್ರಲ್ಲಿ ನನ್ಗೆ 10% ಕೊಡ್ಬೇಕಾಗತ್ತೆ. ಇದಕ್ ನಿಮ್ಗೆ ಓಕೆನಾ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಆ ಲೊಟ್ಟೆ ಅಂತ ಮನೋಜ ಹೇಳ್ತಾನೆ. ಏನು ಅಂತ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ಅಲ್ಲ, ₹1,00,00,000 ಲಾಭ ಬರುತ್ತೆ ಅಂದ್ರೆ 10% ಏನು, 15% ಕಮಿಷನ್ ಕೊಡ್ತೀನಿ ಬಿಡಿ. ಆದ್ರೆ ನನ್ ಬಿಸ್ನೆಸ್ ಟಾಪ್ ಲೆವೆಲ್ಗೆ ಹೋಗ್ಬೇಕು, ಹಂಗೇನಾದ್ರೂ ಆಗ್ಬೇಕು. ಅದಕ್ಕೇನ್ ಹೇಳ್ತೀರಾ ಅದನ್ನ ನಾನ್ ಮಾಡ್ತೀನಿ ಅಂತ ಮನೋಜ ಒಪ್ಕೋತಾನೆ. ಆಗ ಆ ನ್ಯೂಮರಾಲಜಿಸ್ಟ್ ತಮ್ಮ ಲ್ಯಾಪ್ಟಾಪ್ ನ ತಗೊಂಡು ಮನೋಜಂಗೆ ಏನ್ ಮಾಡ್ಬೇಕು ಅಂತ ಎಲ್ಲ ಲೆಕ್ಕಾಚಾರ ಹಾಕ್ಬೇಕಾದ್ರೆ, ನಿಮ್ ಹೆಸರು ಸ್ಪೆಲ್ಲಿಂಗ್ ಸಮೇತ ಹೇಳಿ ಅಂತ ಆ ನ್ಯೂಮರಾಲಜಿಸ್ಟ್ ಕೇಳ್ತಾನೆ. ಆಗ ಮನೋಜ ತನ್ನ ಹೆಸರನ್ನ ಸ್ಪೆಲ್ಲಿಂಗ್ ಅಲ್ಲಿ ಹೇಳ್ತಿರ್ತಾನೆ. ಮನೋಜ್ MANOJ ಅಂತ ಹೇಳ್ತಾನೆ. ಆಗ ಅವರು ತಮ್ಮ ಕಂಪ್ಯೂಟರ್ ಅಲ್ಲಿ ಅವನ ಹೆಸರನ್ನ ಹಾಕಿ ಇದ್ಯಾಕೋ ಸರಿ ಬರ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ನಿಮ್ ಹೆಸರಲ್ಲೇ ತೊಂದ್ರೆ ಇರೋದು ಅಂತ ಹೇಳ್ತಾರೆ. ಅದಕ್ಕೇನ್ ಮಾಡೋದು ಇವಾಗ ಅಂತ ಮನೋಜ ಕೇಳ್ತಾನೆ. ಮನೋಜನ ಹೆಸರಲ್ಲಿ ನಂಬರ್ಸ್ ಆಫ್ ಸ್ಟಾರ್ಸ್ ಇನ್ ದ ಸ್ಕೈ ಅಂತ ಅರ್ಥ. ಅಂದ್ರೆ ಆಕಾಶದಲ್ಲಿರೋ ನಕ್ಷತ್ರಗಳು ಅಂತ. ಅದ್ರಲ್ಲೂ ನಿಮ್ಮ ಅಷ್ಟಮದಲ್ಲಿ ಶನಿ ಬಂದು ವಕ್ರಿಸಿದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಹೌದಾ, ಹಾಗಿದ್ರೆ ಅದನ್ನ ಸ್ವಲ್ಪ ಪಕ್ಕಕ್ಕೆ ಹೋಗಕ್ ಹೇಳಿ ಅಂತ ಸೀನಾ ಬ್ರೋ ಹೇಳ್ತಾನೆ. ಬ್ರೋ, ನೀವ್ ಸ್ವಲ್ಪ ಸುಮ್ನೆ ಇರಿ ಸರ್, ನೀವ್ ಹೇಳಿ ಸರ್ ಅಂತ ಮನೋಜ ಹೇಳ್ಬೇಕಾದ್ರೆ, ನಿಮ್ ಜಾತಕದಲ್ಲಿ ರಾಹು ಕೇತು ಬ್ಯಾಡ್ ಪೊಸಿಷನ್ ಅಲ್ಲಿದೆ ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಹೌದಾ, ಈಗ ಏನ್ ಮಾಡ್ಬೇಕು ಸರ್, ನನ್ ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಿ, ಅವುಗಳನ್ನ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನಿಮ್ ಹೆಸರು ಜೊತೆ ನಾನ್ ಹೇಳೋ ಒಂದು ಪವರ್ಫುಲ್ ವರ್ಡ್ ಅನ್ನ ಸೇರ್ಸ್ಕೋಬೇಕಾಗತ್ತೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಹೌದಾ ಸರ್, ಏನಂತ ಸೇರ್ಸ್ಕೋಬೇಕು, ಮನೋಜ್ ಕುಮಾರ ಅಥವಾ ಬೇರೆ ಏನಾದ್ರೂನಾ ಅಂತ ಮನೋಜ ಕೇಳ್ತಾನೆ. ಇಲ್ಲ ಅಂದ್ರೆ ಮನೋಜ್ ಕೃಷ್ಣ ಅಂತ ಸೇರಿಸ್ಕೋಬೋದಾ ಅಂತ ಛಾಯಾ ಹೇಳ್ತಾಳೆ. ಹೌದು ಸರ್, ಇದು ಚೆನ್ನಾಗಿದೆ ಅಂತ ಮನೋಜ ಹೇಳ್ಬೇಕಾದ್ರೆ, ನಾನು ಹೆಸರು ಮುಂಚೆನೆ ಅದನ್ನ ಸೇರ್ಸ್ಕೋಬೇಕು. ಆ ಹೆಸರಿಂದ ನಿಮ್ ಬಿಸ್ನೆಸ್ ರಾಕೆಟ್ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂತ ಒಂದು ಶಬ್ದ ನನ್ನ ಹತ್ರ ಇದೆ ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ, ಹೌದಾ ಸರ್, ಅದೇನು ಅಂತ ಹೇಳಿ ಸರ್ ಅಂತ ಮನೋಜ ಕೇಳ್ಕೊತಾನೆ. ನಿಮ್ ಹೆಸರಿಗಿಂತ ಮುಂಚೆ ರಪ ರಪ ಅನ್ನೋ ಹೆಸರನ್ನ ನೀನ್ ಮುಂದೆಗಡೆ ಸೇರ್ಸ್ಕೋಬೇಕು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜ ಮತ್ತೆ ಸೀನಾ ಬ್ರೋ ಛಾಯಾಗೆ ಶಾಕ್ ಆಗತ್ತೆ. ಏನು, ರಪ ರಪನ ಅಂತ ಮನೋಜ ಕೇಳ್ದಾಗ, ಹೌದು, ಇನ್ಮೇಲೆ ನಿಮ್ ಹೆಸರು ರಪ ರಪ ಮನೋಜ್. ಸ್ಪೆಲ್ಲಿಂಗ್ ಸಹ ಅದೇ ರೀತಿನೇ ಇರ್ಬೇಕು. RAPA ರಪ ರಪ ಮನೋಜ್. ಆಮೇಲೆ ಕೊನೆಯಲ್ಲಿ ಜೆ ಅಂತ ಬರ್ಬೇಕು. ಅಂದ್ರೆ MANOJJ, 2 ಜೆ ಇರ್ಬೇಕು. ಅವಾಗ್ಲೇ ನಿಮ್ಗೆ ಜಯ ಸಿಗೋದು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಛಾಯಾ ಮತ್ತೆ ಸೀನಾ ಬ್ರೋ ಇಬ್ರು ಬಿದ್ದು ಬಿದ್ದು ನಗೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನಾನು ನಗೋದಕ್ಕೆ ಅಂತ ಹೇಳಿಲ್ಲ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಲೊಟ್ಟೆ, ಅಲ್ಲ, ಈ ರಪ ರಪ ಮನೋಜ್ ಅನ್ನೋದು ಒಂದ್ ಹೆಸರ, ಇದನ್ನ ಹೆಂಗ್ ಇಟ್ಕೊಳಕಾಗತ್ತೆ, ಈ ಎಲ್ರು ಕಿಂಡಲ್ ಮಾಡ್ತಾರೆ ನನ್ನನ್ನ ಅಂತ ಮನೋಜ ಹೇಳ್ತಾನೆ. ಈ ಪ್ರಪಂಚದಲ್ಲಿರೋ ರಹಸ್ಯನೇ ಈ ಒಂದು ಮಾತಲ್ಲಿ ಅಡಗಿದೆ.
ನೀವು ಸಾಮಾನ್ಯ ಮನುಷ್ಯರ ಹೆಸರನ್ನ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದೀರಾ. ನಾನು ಸ್ಪೇಸ್ ನ್ಯೂಮರಾಲಜಿನ ನೋಡಿ ಹೇಳ್ತಾ ಇದ್ದೀನಿ. ಇದ್ರ ಹಿಂದೆ ಎಷ್ಟು ಅರ್ಥ ಇದೆ ಗೊತ್ತಾ ನಿಮ್ಗೆ? ಗೊತ್ತಾ? ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಏನ್ ಅರ್ಥ ಸರ್ ಅಂತ ಮನೋಜ ನಿಧಾನಕ್ಕೆ ಕೇಳ್ತಾನೆ. ಮೊದಲನೇ ಅದ್ರಿಂದ ನಿಮ್ಗೆ ಗಲ್ಲಾಪೆಟ್ಟಿಗೆಗೆ ದುಡ್ಡು ರಾಕೆಟ್ ತರ ಬಂದ್ ಬೀಳ್ತಾ ಇರತ್ತೆ. ನೆಕ್ಸ್ಟ್ ಈಗ ನಷ್ಟದಲ್ಲಿ ಓಡ್ತಿರೋ ನಿಮ್ ಅಂಗಡಿನ ಲಾಭದಲ್ಲಿ ಓಡಿಸಿ ದೊಡ್ಡ ಬಂಗ್ಲೆ ತಗೋತೀರಾ. ನೆಕ್ಸ್ಟ್ ಇನ್ನೊಂದ್ರ ನಷ್ಟದಲ್ಲಿ ಹೋಗ್ತಿರೋ ನಿಮ್ ಶೋರೂಮ್ ರಾಕೆಟ್ ವೇಗದಲ್ಲಿ ಮೇಲಕ್ ಬೆಳೆಯುತ್ತೆ. ನಿಮ್ ಹೆಸರು ಆಕಾಶದಷ್ಟು ಉದ್ದಕ್ಕೂ ಹರಡುತ್ತೆ. ನೆಕ್ಸ್ಟ್ ಕೊನೆಪ ಅದು ಪಲ್ಲಕ್ಕಿ. ನಿಮ್ ಕಸ್ಟಮರ್ ಬರ್ತಾರಲ್ಲ ಅವ್ರೆಲ್ರು ಆಚೆ ಹೋಗ್ಬೇಕಾದ್ರೆ ನಿಮ್ಮನ್ನ ಪಲ್ಲಕ್ಕಿಲೇ ಎತ್ಕೊಂಡ್ ಹೋಗ್ತಾರೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಹಾಗೆ ಇದನ್ನೆಲ್ಲ ಸೇರಿಸಿ ಒಟ್ಟಿಗೆ ಹೇಳಿದಾಗ ರಪ ರಪ ಮನೋಜ ಅಂತ ಒಟ್ಟಿಗೆ ಹೇಳಿದಾಗ ಇದ್ರ ಅರ್ಥ ಏನಾಗುತ್ತೆ ಗೊತ್ತಾ? ನಿಮ್ ಅಂಗಡಿಲಿರೋ ಸಾಲಗಳೆಲ್ಲ ಬೇಗ ತೀರಿ ನೀವ್ ಕಷ್ಟದಿಂದ ಮುಕ್ತಿ ಪಡೆದು ಈ ಎರೇಸರ್ ತಗೊಂಡು ಎಲ್ಲ ಅಳಿಸ್ತೀವಲ್ಲ ಆ ರೀತಿ ನಿಮ್ ಜೀವನದಲ್ಲಿ ಕಷ್ಟಗಳೆಲ್ಲ ಅಳಿಸೋಗುತ್ತೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಮನೋಜ ಅಂತೂ ಆಕಾಶದಲ್ಲೇ ತೇಲಾಡ್ತಿರ್ತಾನೆ. ಅಯ್ಯೋ ಸರ್, ಈ ಒಂದು ಮಾತಲ್ಲಿ ಇಷ್ಟೊಂದೆಲ್ಲ ಅರ್ಥ ಇದ್ಯಾ ಅಂತ ಮನೋಜ ಕೇಳ್ತಾನೆ. ಬ್ರೋ, ನಾನು ಅದಕ್ಕೆ ಅಲ್ವಾ ಹೇಳಿದ್ದು ಇವ್ರು ತುಂಬಾನೇ ಫೇಮಸ್ ಅಂತ. ಇವ್ರು ಹೇಳಿದೆಲ್ಲ ಕರೆಕ್ಟ್ ಆಗಿರುತ್ತೆ ಅಂತ ಸೀನಾ ಬ್ರೋ ಹೇಳ್ತಾನೆ. ಬಾಸ್, ಇವ್ರು ಆ ಶಬ್ದನ ಹೇಳ್ಬೇಕಾದ್ರೆ ಹಂಗೆ ನನ್ಗೆ ರೋಮಾಂಚನ ಆಗ್ತಿದೆ ಗೊತ್ತಾ? ಅವ್ರು ಹೇಳ್ದಂಗೆ ನೀವು ಹೆಸರನ್ನ ಬದಲಾಯಿಸ್ಕೊಂಡ್ರೆ ಹೆಂಗಿರ್ಬೋದು ಹೇಳಿ ಬಾಸ್ ಅಂತ ಛಾಯಾ ಹೇಳ್ತಿರ್ತಾಳೆ. ಅದಕ್ಕೆ ಮನೋಜನು ಯೋಚನೆ ಮಾಡ್ತಿರ್ತಾನೆ. ಸರಿ, ನೀವ್ ಹೇಳ್ದಂಗೆ ಹೆಸರು ಬದಲಾಯಿಸ್ಕೊಂಡ್ರೆ ನೀವ್ ಹೇಳ್ದಂಗೆ ಎಲ್ಲ ಆಗತ್ತೆ ತಾನೆ ಅಂತ ಮನೋಜ ಕೇಳ್ದಾಗ ಇದೇ ತರನೇ ತುಂಬಾ ಜನ ಜೀವನ ಬದಲಾಗಿದೆ. ದೊಡ್ಡ ದೊಡ್ಡ ಆಕ್ಟರ್ಗಳು, ಬಿಸ್ನೆಸ್ ಮ್ಯಾನ್ ಎಲ್ರು ಅವ್ರ ಹೆಸರು ಮುಂದೆ ಇಷ್ಟೆಲ್ಲಾ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಆ ರೀತಿ ಹೆಸರು ಬದಲಾಯಿಸ್ಕೊಂಡಿರೋರೆ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬಾಳಿದ್ದಾರೆ. ದೊಡ್ಡ ದೊಡ್ಡ ಸ್ಥಾನಗಳು ಸಿಕ್ಕಿದೆ ಅವ್ರಿಗೆ. ಬಾಯಿ ಮಾತಿಗೆ ಬದಲಾಯಿಸ್ಕೋತೀನಿ ಅಂತ ಹೇಳ್ಬಾರ್ದು. ನಿಮ್ ವಿಸಿಟಿಂಗ್ ಕಾರ್ಡ್, ಡಾಕ್ಯುಮೆಂಟ್ಸ್ ಎಲ್ಲಾದ್ರಲ್ಲೂ ರಪ ರಪ ಮನೋಜ್ ಅಂತಾನೆ ಬದಲಾಯಿಸ್ಕೋಬೇಕು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಿದ್ದಂಗೆ ಬ್ರೋ, ಆಧಾರ್ ಕಾರ್ಡ್ ಅನ್ನು ಬದಲಾಯಿಸ್ಬಿಡಿ ಅಂತ ಸೀನಾ ಬ್ರೋ ಹೇಳ್ತಿರ್ತಾನೆ. ಬರೀ ಬದಲಾಯಿಸೋದಷ್ಟೇ ಅಲ್ಲ, ಇನ್ಮೇಲೆ ಎಲ್ರುನು ರಪ ರಪ ಮನೋಜ್ ಅಂತಾನೆ ಕರಿಬೇಕು. ಎಕ್ಸ್ಪೆಷಲಿ ನಿಮ್ ಮನೇಲಿ ಎಲ್ರುನು ನಿಮ್ಮನ್ನ ಅದೇ ರೀತಿ ಕರಿಬೇಕು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಏನು ಮನೇಲ ಲೊಟ್ಟೆ ಆಮೇಲೆಲ್ಲ ನನ್ನನ್ನ ಆಡ್ಕೋತಾರ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಅಲ್ಲ, ನಮ್ಮನ್ನ ಹೆಚ್ಚಾಗ್ ಕರಿಯೋದು ನಮ್ಮನೇಲೆ ತಾನೆ, ಅದಕ್ಕೆ ನೀವು ಮೊದ್ಲು ಅಲ್ಲಿಂದನೇ ಶುರು ಮಾಡ್ಬೇಕು. ಅವ್ರು ನಿಮ್ಮನ್ನ ರಪ ರಪ ಮನೋಜ್ ಅಂತಾನೆ ಕರಿಬೇಕು. ಆ ಸೌಂಡ್ ನಿಮ್ಗೆ ಕೇಳಿಸ್ತಾನೆ ಇರ್ಬೇಕು. ಈ ಪ್ರಪಂಚ ಪೂರ್ತಿ ನಿಮ್ಮನ್ನೇ ನೋಡೋ ರೀತಿ ಆಗುತ್ತೆ. ಆಗ್ಲೇ ನಿಮ್ಮ ಗ್ರಹಗಳೆಲ್ಲ ನಿಮ್ಗೆ ಒಳ್ಳೇದಾಗೋ ರೀತಿ ಬದ್ಲಾಗತ್ತೆ ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಮನೇಲಿ ಎಲ್ರು ಆ ರೀತಿ ಕರಿಬೇಕು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನನ್ಗೊಬ್ಬ ತಮ್ಮ ಇದ್ದಾನೆ. ಸುಮ್ನೆ ನನ್ನನ್ನ ಯಾವಾಗ್ಲೂ ಟೀಸ್ ಮಾಡ್ತಿರ್ತಾನೆ. ಅಂತದ್ರಲ್ಲಿ ನನ್ ಹೆಸರು ಬದಲಾಯಿಸ್ಕೊಂಡ್ರೆ ಅಂತ ಮನೋಜ ಹೇಳ್ಬೇಕಾದ್ರೆ ಹಾಗಿದ್ರೆ ನಿಮ್ಗೆ ₹1,00,00,000 ಬೇಕಾ ಬೇಡ್ವಾ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾನೆ. ಅಯ್ಯೋ, ಬೇಕು 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 ಸರ್, ಬೇಕು ಅಂತ ಮನೋಜ ಹೇಳ್ತಾನೆ. ಅಯ್ಯೋ ಬ್ರೋ, ಹಾಗಿದ್ರೆ ಸರ್ ಹೇಳ್ದಂಗೆ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಸೀನಾ ಬ್ರೋ ಹೇಳ್ತಾನೆ. ಹೌದು ಬಾಸ್, ದುಡ್ಡು ಬರ್ಬೇಕು ತಾನೆ ಅಂತ ಛಾಯಾ ಹೇಳ್ದಾಗ ಇನ್ಮೇಲೆ ನಾನ್ ನಿನ್ನ ರಪ ರಪ ಮನೋಜ್ ಅಂತಾನೆ ಕರಿತೀನಿ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಹೌದು ಬಾಸ್, ನಾನು ಅಷ್ಟೇ ರಪ ರಪ ಮನೋಜ್ ಅಂತಾನೆ ಕರಿತೀನಿ ಅಂತ ಛಾಯಾನು ಹೇಳ್ತಾಳೆ. ಮನೋಜ್, ಸಾರಿ, ರಪ ರಪ ಮನೋಜ್, ಇನ್ಮೇಲೆ ಇದೇ ನಿಮ್ ಹೆಸರು, ಮರಿಬೇಡಿ. ನಿಮ್ ಮನೇಲಿ ಎಲ್ರು ಅದೇ ರೀತಿನೇ ಕರಿಬೇಕು ಅಂತ ಆ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ನದಿ ನೀರ್ ನೋಡಕ್ಕೆ ಅಂತ ಬಂದಿರೋ ತಾರಾ ಅಲ್ಲಿ ನಡೆದಿದ್ ಘಟನೆನೆಲ್ಲ ನೆನ್ಸ್ಕೊಂಡು ನಾನ್ ಇಲ್ಲೇ ಬಿದ್ದಿದ್ದು ಅಂತ ಹೇಳ್ತಾ ಸೂರ್ಯ ಅಣ್ಣ ಅಂತ ಕೂಗಾಡ್ಬೇಕಾದ್ರೆ ಅದನ್ನ ನೋಡಿ ಮಂಜನ್ಗೆ ಏನೋ ಒಂದ್ ರೀತಿ ಫೀಲ್ ಆಗತ್ತೆ. ಯಾಕ್ ತರ ಏನಾಯ್ತು ಅಂತ ಮಂಜ ವಿಚಾರಿಸ್ಬೇಕಾದ್ರೆ ಅದು ನನ್ಗೇನೋ ಅವಾಗವಾಗ ನೆನ್ಪಾಗತ್ತೆ. ಅದೇನಂದ್ರೆ ಅಂತ ತಾರಾ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಊರಿನ ಜನಗಳೆಲ್ಲ ಇವ್ರಿಬ್ರನ್ನ ನೋಡ್ತಾರೆ. ನಿಮಿಷ ಬನ್ರಪ್ಪ ಇಲ್ಲಿ ಅಂತ ಇವ್ರಿಬ್ರನ್ನ ಹತ್ರ ಕರೀತಾರೆ. ಯಾಕೇನಾಯ್ತು ಅಂತ ಇವ್ರಿಬ್ರು ಹೋಗಿ ಕೇಳ್ಬೇಕಾದ್ರೆ ನೀವ್ ಯಾರ್ ಮನೆಗ್ ಬಂದಿರೋದು ಅಂತ ಆ ಊರಿನ ಜನಗಳು ಕೇಳ್ತಿರ್ತಾರೆ. ನಾವು ಊರಲ್ಲಿ ಲಕ್ಕ ಮಾಡ್ತಾ ಇದಾರಲ್ಲ ಅವ್ರ ಮನೆಗ್ ಬಂದಿರೋದು ಅಂತ ಮಂಜ ಹೇಳ್ದಾಗ, ಓ ಹೌದಾ, ನೋಡಿ ನೀವ್ ಆದಷ್ಟು ಬೇಗ ಇಲ್ಲಿಂದ ಹೊರಡಿ ಅಂತ ಆ ಊರಿನ ಜನಗಳು ಹೇಳ್ತಾರೆ. ಯಾಕೆ, ನಾವ್ಯಾಕೆ ಹೋಗ್ಬೇಕು, ಈ ಊರನ್ನ ಸುತ್ತಿ ನೋಡಿ ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿರೋದು ಅಂತ ಮಂಜ ಮತ್ತ ತಾರಾ ಹೇಳ್ಬೇಕಾದ್ರೆ, ನೋಡಪ್ಪ ನೀವು ಸಿಟಿಯವರು, ಅಲ್ಲಿ ನೀವ್ ಹೆಂಗ್ ಬೇಕಾದ್ರೂ ಇರ್ಬೋದು, ಆದ್ರೆ ಈ ಕಡೆ ಮಕ್ಳುಗಳೆಲ್ಲ ಸ್ಕೂಲ್ಗೆಲ್ಲ ಹೋಗ್ತಿರ್ತಾರೆ. ಇಬ್ರು ಈ ರೀತಿ ಸುತ್ತಾಡ್ತಿದ್ರೆ ಹೆಂಗೆ, ಹೋಗಿ ಮನೆಗೆ ಅಂತ ಆ ಊರಿನ ಜನಗಳು ಹೇಳ್ತಾರೆ. ಹಲೋ, ಅದಕ್ಕೂ ನಾವ್ ಊರ್ ಸುತ್ತಾಡೋದಕ್ಕೂ ಏನಾದ್ರೂ ಪ್ರಾಬ್ಲಮ್ ಇದ್ಯಾ, ಏನ್ ಸಂಬಂಧ ಇದೆ ಅಂತ ತಾರಾ ಕೇಳ್ಬೇಕಾದ್ರೆ, ನೋಡಮ್ಮ, ಒಂದ್ ಹಳ್ಳಿ ಅಂದ್ಮೇಲೆ ಈ ಕಡೆ ನಮ್ಮೆಲ್ರಿಗೂ ಒಂದ್ ರೀತಿ ಶಿಸ್ತೆಲ್ಲ ಇರ್ಬೇಕು. ಅದೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಇದು ಸಿಟಿ ಅಲ್ಲಮ್ಮ, ನೀವು ಆಡ್ದಂಗೆಲ್ಲ ಆಟ ಆಡಕ್ ಆಗೋದಿಲ್ಲ, ಹೋಗಿ ಮನೆಗೆ ಅಂತ
ಆ ಹಳ್ಳಿಯವರು ಹೇಳ್ತಾರೆ, ಮಂಜಾ ಏನ್ ಹೇಳ್ತಿದಾರೆ ಇವ್ರು ಅಂತ ತಾರಾ ಕೇಳ್ಬೇಕಾದ್ರೆ ನನ್ಗೂ ಅರ್ಥ ಆಗ್ತಿಲ್ಲ. ಸರಿ ಬಾ, ಅಜ್ಜಿ ಅಡ್ಗೆ ರೆಡಿ ಮಾಡಿರ್ತಾರೆ, ಊಟ ಮಾಡೋಣ ಅಂತ ಹೇಳ್ತಾ ಮಂಜಾ ತಾರನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಅಜ್ಜಿ ಅಂತ ಹೇಳ್ತಾ ತಾರಾ ಮತ್ತೆ ಮಂಜಾ ಇಬ್ರು ಮನೆಗೆ ಹೋಗ್ತಾರೆ. ಬಂದ್ರೋ ಬನ್ನಿ, ಏನು ಊರೆಲ್ಲ ಚೆನ್ನಾಗ್ ಸುತ್ತಾಡ್ಕೊಂಡ್ ಬಂದ್ರ ಅಂತ ಲಕ್ಕಿ ಅಜ್ಜಿ ಕೇಳ್ತಾರೆ. ಹ್ಞೂ ಅಜ್ಜಿ, ಚೆನ್ನಾಗ್ ಸುತ್ತಾಡಿದ್ವಿ. ನನ್ಗಂತೂ ಈ ಊರು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪರವಾಗಿಲ್ಲ, ಹಳ್ಳಿ ಆದ್ರೂ ಎಷ್ಟು ಕ್ಲೀನ್ ಆಗಿದೆ, ಟ್ರಾಫಿಕ್ ಟೆನ್ಷನ್ ಇಲ್ಲ, ಸೌಂಡ್ ಇಲ್ಲ, ತುಂಬಾ ಶಾಂತವಾಗಿತ್ತು. ಅದ್ರಲ್ಲೂ ಆ ನದಿ ಹತ್ರ ಅಂತ ತಾರಾ ಹೇಳಕ್ ಹೋದಾಗ, ಹೌದು ಕಣಮ್ಮ, ಈ ಊರೇ ಹಾಗೆ, ಎಷ್ಟು ನೋಡಿದ್ರು ಸಾಕಾಗಕ್ಕಿಲ್ಲ. ಆದ್ರೆ ನಿಮ್ ಸಿಟಿ ಹಂಗಲ್ಲಪ್ಪ ಇಲ್ಲಿ ಅಂತ ಹೇಳ್ಕೊಂಡು ಲಕ್ಕಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅಷ್ಟ್ರಲ್ಲಿ ಊರವರೆಲ್ರು ಲಕ್ಕಿ ಅಜ್ಜಿನ ನೋಡೋದಕ್ಕೆ ಅಂತ ಮನೆಗ್ ಬರ್ತಾರೆ. ಬನ್ನಿ ಬನ್ನಿ, ಏನು ಎಲ್ರು ಒಟ್ಟಾಗ್ ಬಂದ್ಬಿಟ್ಟಿದೀರಲ್ಲ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಮ್ಮ ಇವ್ರಿಬ್ರು ಯಾರು ಅಂತ ಊರಿನ ಜನಗಳು ಕೇಳ್ತಾರೆ. ಇವ್ರು ನನ್ಗೆ ಮೊಮ್ಮಕ್ಳಾಗ್ಬೇಕು ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಮೊಮ್ಮಕ್ಳು ಅಂದ್ರೆ ಯಾವ ರೀತಿಲಿ ಅಂತ ಊರ್ನೋರು ಕೇಳ್ತಾರೆ. ಆ ಬನ್ನಿ ಕುತ್ಕೊಳ್ಳಿ, ಏನು ಅಂತ ಎಲ್ಲದನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ. ನನ್ ಮೊಮ್ಮಗಳು ಮೀನಾ ಇದ್ದಾಳಲ್ಲ, ಅವಳ ತಮ್ಮ ಏನು, ಅದೇನ್ ವಿಷಯ ಅಂತ ಹೇಳು ಫಸ್ಟು ಅಂತ ಲಕ್ಕಿ ಕೇಳ್ತಾರೆ. ಇವರಿಬ್ರು ಊರಲ್ಲಿ ಸುತ್ತಾಡ್ತಿದ್ರು ಅಂತ ಊರಿನ ಜನ ಹೇಳ್ಬೇಕಾದ್ರೆ, ಹೌದು, ಊರನ್ನ ನೋಡಕ್ ಬಂದಿರೋರು ಮನೇಲೆ ಕುತ್ಕೊಂಡಿರ್ತಾರ, ಅದೇನು ಅಂತ ಹೇಳ್ತೀರಿ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಇವ್ರಿಬ್ರು ಕೈ ಕೈ ಹಿಡ್ಕೊಂಡು ಈ ಪಿಕ್ಚರ್ ನಡ್ಕತಾರಲ್ಲ ಹಂಗೆಲ್ಲ ಮಾಡ್ಕೊಂಡ್ ಬರ್ತಿರ್ತಾರೆ ಅಂತ ಊರ್ನವ್ರು ಹೇಳ್ಬೇಕಾದ್ರೆ, ಅಜ್ಜಿ ಏನ್ ಹೇಳ್ತಿದಾರೆ ಇವ್ರು ಅಂತ ತಾರಾ ಕೇಳ್ತಾಳೆ. ಅದೇನು ಇಲ್ಲಮ್ಮ, ನೀನ್ ಸುಮ್ನೆ ನಿಂತ್ಕೋ. ಅಲ್ಲ ಕಣೆ, ಅದಕ್ಕೇನೆ ಆಯ್ತು ಇವಾಗ, ನೀನು ಬೇಕಿದ್ರೆ ನಿನ್ ಗಂಡನ್ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ಕಬಾರೆ, ಯಾರೇ ಕೇಳೋರ್ ನಿನ್ನ ಅಂತ ಲಕ್ಕಿ ಕೇಳ್ತಾರೆ. ಅದು ಹಂಗಲ್ಲಮ್ಮ, ನಮ್ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಳೆಲ್ಲ ಇದಾರೆ, ಇದೆಲ್ಲ ನೋಡಿದ್ರೆ ಏನೆಲ್ಲ ಆಗ್ಬೋದು ಅಂತ ಊರ್ನವ್ರು ಕೇಳ್ಬೇಕಾದ್ರೆ, ಅಲ್ಲ ಕಣೋ, ಫೋನು ಟಿವಿ ಅಂತ ಬಂದ್ಮೇಲೆ ಎಲ್ಲಾ ಮಕ್ಳು ಕಲ್ತ್ಕೊಬಿಟ್ಟಾರೆ. ಈಗ ಇವ್ರಿಬ್ರನ್ನ ನೋಡಿ ನಿಮ್ ಮಕ್ಳುಗಳು ನೋಡಿ ಹಾಳಾಗೋಗ್ಬಿಡ್ತಾರ? ಒಂದ್ ಹುಡ್ಗಿ ಇಬ್ರುನು ಆಚೆ ಕಡೆ ಬರ್ಲೇಬಾರ್ದಾ? ಅಲ್ಲ, ಇನ್ನು ನೀವ್ ಯಾಕೆ ಹಳೆಯ ಕಾಲದಲ್ಲೇ ಇದೀರಾ ಅಂತ ನನ್ಗೆ ಅರ್ಥ ಆಯ್ತಿಲ್ಲ. ಪ್ರಪಂಚದಲ್ಲಿ ತುಂಬಾನೇ ಬದಲಾವಣೆ ಆಗಿದೆ, ನೀವಿನ್ನು ಹಿಂದೆನೆ ಉಳ್ಕೊಂಡಿದೀರಾ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಲ್ಲ ಅಮ್ಮ, ನಾವು ಈ ಊರಿನ ಒಳ್ಳೇದಕ್ಕೆ ಹೇಳ್ತಾ ಇರೋದು, ನೀವ್ ಯಾಕೆ ಈ ರೀತಿ ಮಾತಾಡ್ತಾ ಇದೀರಾ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವೇ ತಾನೇ ನೋಡ್ಬೇಕು ಅಂತ ಆ ಊರ್ನವ್ರು ಹೇಳ್ಬೇಕಾದ್ರೆ, ಏನ್ ನೋಡ್ಬೇಕು ನೀನು? ನಿನ್ ಮನೇನೆ ಸರಿಯಾಗಿ ನೋಡ್ಕೊಳಕ್ಕಾಗ್ದೆ ಊರೆಲ್ಲ ಅಲ್ಕೊಂಡು ತಿರ್ಗಾಡ್ತಿರೋ ನೀನು, ಇದ್ರಲ್ಲಿ ಊರಿನ ಸಮಸ್ಯೆ ಏನು ಅಂತ ಕೇಳಕ್ ಬಂದಿದ್ಯಾ ಅಂತ ಲಕ್ಕಿ ಅವ್ರೆಲ್ರಿಗೂ ತರಾಟೆ ತಗತಾರೆ. ಅದು ಹಂಗಲ್ಲಮ್ಮ, ವಯಸ್ಸಿಗೆ ಬಂದಿರೋರು ಇರ್ತಾರ, ಓಡಾಡ್ತಿದಾರೆ ಅಂತ ಅಷ್ಟೇನೆ ಅಂತ ಅಲ್ಲಿರೋ ಊರಿನ ಜನಗಳು ಹೇಳ್ತಿರ್ತಾರೆ. ಸಾಕು ಸುಮ್ನೆ ಇರೆ, ಇಬ್ರು ಇನ್ನೇನು ಮದ್ವೆ ಮಾಡ್ಕೊತಾರೆ, ಯಾರ್ಗುನು ಏನು ಸಮಸ್ಯೆ ಆಗೋದಿಲ್ಲ, ಸುಮ್ನೆ ಬಂದ್ಬಿಡ್ತಾರೆ ಬೇರೆಯವ್ರ ಮನೆ ಸಮಸ್ಯೆಗೆ ತಲೆ ಹಾಕಕ್ಕೆ ಅಂತ, ಹೋಗ್ರೆ ಸುಮ್ನೆ ಇಲ್ಲಿಂದ ಅಂತ ಲಕ್ಕಿ ಎಲ್ರ ಮೇಲೂ ರೇಗಾಡಿ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಅಲ್ಲ ಕಣೋ, ಎಲ್ಲೆಲ್ಲೋ ಹೋಗಿದ್ರಿ ನೀವು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಅಜ್ಜಿ, ಸುಮ್ನೆ ಹೊಲ ಗದ್ದೆ ಮತ್ತೆ ಪಂಪ್ ಸೆಟ್ಟು ನದಿ ಹತ್ರ ಎಲ್ಲ ಹೋಗಿದ್ವಿ ಅಷ್ಟೇನೆ. ಆದ್ರೆ ಇವ್ರು ಯಾಕೆ ಅದಕ್ಕೆಲ್ಲ ಹಿಂಗ್ ಮಾತಾಡ್ತಿದಾರೆ ಅಂತ ಮಂಜಾ ಕೇಳ್ತಾನೆ. ಅಜ್ಜಿ, ಸಿಟಿಲೆಲ್ಲ ಜೊತೆಲಿ ಕೈ ಹಿಡ್ಕೊಂಡು ಓಡಾಡಿದ್ರು ಯಾರು ಏನು ಹೇಳಲ್ಲ ಕೇಳಲ್ಲ, ಆದ್ರೆ ಈ ಹಳ್ಳಿಲಿ ಯಾಕೆ ಈ ರೀತಿ ಕೇಳ್ತಿದಾರೆ ಅಂತ ತಾರಾ ಕೇಳ್ತಾಳೆ. ಹೋಗ್ಲಿ ಬಿಡಮ್ಮ, ಇದನ್ನೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಇವ್ರೆಲ್ರು ಹಾಗೇನೆ, ಇವೆಲ್ಲ ಹಳೆ ಕಾಲದವು ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ತಾರಾ ಮತ್ತೆ ಮಂಜಾ ಇಬ್ರು ನಗ್ತಿರ್ತಾರೆ. ಆದ್ರೂ ಸೂಪರ್ ಅಜ್ಜಿ, ನೀವು ತುಂಬಾ ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡ್ತೀರಾ ಅಂತ ತಾರಾ ಹೇಳ್ಬೇಕಾದ್ರೆ, ನೋಡಮ್ಮ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ವಯಸ್ಸಿನ ಅವಶ್ಯಕತೆ ಇರೋದಿಲ್ಲ, ಅದು ಅನುಭವದಿಂದ ಬರುತ್ತೆ, ಅದೆಲ್ರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಜ್ಜಿ ನಮ್ಮಿಂದ ನಿಮ್ಗೆ ತೊಂದ್ರೆ ಆಗ್ತಿದೆ, ಇನ್ಮೇಲೆ ಆಚೆ ಎಲ್ಲೂ ಹೋಗೋದಿಲ್ಲ ಅಜ್ಜಿ ಅಂತ ಮಂಜಾ ಹೇಳ್ತಾನೆ. ಅದೆಲ್ಲ ಏನು ಇಲ್ಲ ಕಣ, ಆದ್ರೂ ನಿಮ್ಮಿಬ್ರಿಗೂ ಆದಷ್ಟು ಬೇಗ ಮದ್ವೆ ಮಾಡ್ಬಿಡ್ಬೇಕು. ನಾನ್ ಸೂರ್ಯಂಗ್ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಇವ್ರಿಬ್ರಿಗೂ ಬೇಗ ಮದ್ವೆ ಮಾಡು ಅಂತ ಹೇಳ್ಬಿಡ್ತೀನಿ ಅಂತ ಲಕ್ಕಿ ಹೇಳ್ತಿರ್ತಾರೆ. ಹಾಗೆ ಮನೆ ಕೆಲಸದವಳನ್ನ ಕರೆದು ಇವ್ರಿಬ್ರಿಗೂ ಊಟ ಬಡಿಸು ಅಂತ ಹೇಳ್ತಾಳೆ. ಆಗ ತಾರಾ ಲಕ್ಕಿನ ತಪ್ಕೊಂಡು ಥ್ಯಾಂಕ್ಸ್ ಅಜ್ಜಿ ಅಂತ ಹೇಳ್ತಾ ಊಟಕ್ಕೆ ಹೋಗ್ತಾಳೆ. ಈ ಕಡೆ ಲಕ್ಕಿ ಸೂರ್ಯಂಗೆ ಫೋನ್ ಮಾಡಿ, ಲೋ ಮೊಮ್ಮಗ್ನೆ, ಏನ್ಲಾ ಮಾಡ್ತಿದ್ದಿ, ಕೆಲ್ಸ ಮಾಡ್ತಿದ್ಯಾ, ಬಿಸಿ ಇದ್ಯಾ ಅಂತ ಲಕ್ಕಿ ವಿಚಾರಿಸ್ಬೇಕಾದ್ರೆ, ಅಯ್ಯೋ ಲಕ್ಕಿ, ಹಂಗೆಲ್ಲ ಏನಿಲ್ಲ ಹೇಳು ಅಂತ ಸೂರ್ಯ ಕೇಳ್ತಾನೆ. ಲವ್, ಈ ಹುಡುಗರನ್ನ ಕರ್ಕ ಬಂದು ಇಲ್ಲಿ ಬಿಟ್ಟಿದ್ಯಾ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಹೌದು ಲಕ್ಕಿ, ಏನಾಯ್ತು, ಏನಾದ್ರೂ ಸಮಸ್ಯೆನಾ ಅಂತ ಸೂರ್ಯ ಗಾಬರಿಯಿಂದ ಕೇಳ್ತಾನೆ. ಏ ಅದೆಲ್ಲ ಏನು ಇಲ್ಲ ಕಣೋ, ಅವ್ರೆಲ್ಲ ಚೆನ್ನಾಗೇ ಇದಾರೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಹಂಗಿದ್ರೆ ಏನ್ ಲಕ್ಕಿ, ಏನ್ ಸಮಾಚಾರ ಅಂತ ಸೂರ್ಯ ಕೇಳ್ತಾನೆ. ಅದು ಹಂಗಲ್ಲ ಕಣೋ, ಅವ್ರಿಬ್ರನ್ನ ಹಿಂಗೆ ಇಡೋದು ಸರಿ ಇಲ್ಲ ಕಣೋ, ಆದಷ್ಟು ಬೇಗ ಮದ್ವೆಗೆ ಏನಾದ್ರೂ ಏರ್ಪಾಟ್ ಮಾಡ್ತೀಯೋ ಇಲ್ವೋ ಅಂತ ನಾನ್ ನಿಂಗೆ ಫೋನ್ ಮಾಡ್ದೆ ಕಣೋ ಅಂತ ಲಕ್ಕಿ ಹೇಳಿದಾಗ, ಸರಿ ಆಯ್ತು ಲಕ್ಕಿ, ನಾನು ಮೀನನ್ ಹತ್ರ ಮಾತಾಡಿ ಮದ್ವೆಗೆ ಅರೇಂಜ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಕಣೋ, ಅದೇನು ಅಂತ ಬೇಗ ವಿಚಾರಿಸಿ ನನ್ಗೆ ಹೇಳು ಅಂತ ಹೇಳ್ತಾ ಲಕ್ಕಿ ಕಾಲ್ ಕಟ್ ಮಾಡ್ತಾರೆ. ಆಗ ಸೂರ್ಯ ಆಚೆಗ್ ಬಂದು ಮೀನನ್ ಹತ್ರ ಮಾತಾಡಕ್ಕೆ ಅಂತ ಹೋದಾಗ ಮನೋಜ ಮಮ್ಮಿ ಅಂತ ಕರಿತಾ ಮನೆಗೆ ಬರ್ತಾನೆ. ಬಾರೋ ಮನೋಜ, ಮೀನಾ, ಮನೋಜನ್ ಕಾಫಿ ತಗೋಬಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಸಕ್ರೆ ನೀನು ಒಳ್ಳೆ ಹೋಟೆಲ್ ಅಲ್ಲಿ ಆರ್ಡರ್ ಮಾಡ್ದಂಗ್ ಹೇಳ್ತಾ ಇದ್ಯಾ, ಅವಳು ಕಾಫಿ ಕುಡಿತಾಳ್ತಾನೆ, ಕುಡ್ದು ಮುಗಿಸ್ಲಿ, ಆಮೇಲೆ ತಗೊಂಡ್ ಬಂದು ಇವನ್ ಬಾಯಿಗೆ ಸುರಿದ್ರೆ ಆಯ್ತು
ಅಂತ ಸೂರ್ಯ ಹೇಳ್ತಾನೆ. ಏ ಅಲ್ಲ ಕಣೋ, ಒಂದ್ ಕಾಫಿಗೋಸ್ಕರ ನೀನ್ ಹೆಂಡ್ತಿನ ನಾನ್ ಬೇಡ್ಕೋಬೇಕೇನೋ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಮ್ಮಿ ನನ್ಗೆ ಕಾಫಿ ಬೇಡ ಮಮ್ಮಿ, ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಬನ್ನಿ ಅಂತ ಮನೋಜ ಶಾಂತಿನ ಕರೀತಾನೆ. ಏ ಯಾಕೋ ಏನಾಯ್ತು ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಬಾ ಮಮ್ಮಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಮಮ್ಮಿ, ಬಾ ಅಂತ ಹೇಳ್ತಾ ಶಾಂತಿ ಕೈಯಲ್ಲಿರೋ ಕಾಫಿ ಕಪ್ ನ ಕೆಳಗಡೆ ಇಟ್ಟು ಮನೋಜ ಶಾಂತಿನ ರೂಮ್ ಕರ್ಕೊಂಡ್ ಹೋಗ್ತಾನೆ. ಯೋ ಸೂರ್ಯ, ಅಮ್ಮನ್ನ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಈ ಪೆಂಗಿ ಅದೇನ್ ಮಾತಾಡ್ತಾನೋ ಅಂತ ರವಿ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣೋ ರವಿಗಾನ್, ಮತ್ತೆ ಏನಾದ್ರೂ ಎಡವಟ್ ಮಾಡಿದಾನೋ ಏನೋ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ ಮತ್ತೆ ಏನು ಇರೋದಿಲ್ಲ ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ದಾಗ, ಅದ್ ಹೇಗೆ ಮೀನಾ, ನಂಬೋದಕ್ಕಂತೂ ಆಗೋದಿಲ್ಲ, ಯಾವಾಗ ಏನ್ ಮಾಡ್ತಾನೋ ಈ ಮನೋಜ ಗೊತ್ತಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ಯಾ ಮೈಕು ಅಂತ ಹೇಳ್ಕೊಂಡು ಸೂರ್ಯ ನಗ್ತಿರ್ತಾನೆ. ಈ ಕಡೆ ಶಾಂತಿ ಮನೋಜನ ಏನ್ ವಿಷಯ ಅಂತ ಕೇಳ್ಬೇಕಾದ್ರೆ, ಮಮ್ಮಿ ಒಂದ್ ಒಳ್ಳೆ ವಿಷಯ ನಡೆದಿದೆ ಅಂತ ಹೇಳ್ತಾ ಮನೋಜ ತನ್ ಶೋರೂಮ್ ಅಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ. ಹಾಗೆ ಅವನ್ ಹೆಸರನ್ನ ಬದಲಾಯಿಸ್ಕೊಳ್ತಾ ಇರೋ ವಿಷಯದ ಬಗ್ಗೆನೇ ಹೇಳ್ತಾನೆ. ಹೌದಾ, ಏನೋ ಹೇಳೋ ಅಂತ ಶಾಂತಿ ಕುತೂಹಲದಿಂದ ಕೇಳ್ಬೇಕಾದ್ರೆ ರಪರಪ ಮನೋಜ ಅಂತ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಏ ಏನೋ ಇದು, ಇದು ಒಂದು ಹೆಸರೇನೋ ಅಂತ ಶಾಂತಿ ಬೈಬೇಕಾದ್ರೆ, ಮಮ್ಮಿ ಹಂಗೆಲ್ಲ ಹೇಳ್ಬಾರ್ದು ಮಮ್ಮಿ, ಅವರು ಎಷ್ಟು ದೊಡ್ಡ ನ್ಯೂಮರಾಲಜಿಸ್ಟ್ ಗೊತ್ತಾ, ಅವರು ಹೆಸರಿಟ್ಟಿರೋರೆಲ್ರು ಇವಾಗ ತುಂಬಾ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ನೋಡು ಮಮ್ಮಿ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ಇನ್ಮೇಲೆ ಮನೇಲಿ ಎಲ್ರು ಅಂದ್ರೆ ನೀನು ಸಹ ಸೇರಿ ಎಲ್ರು ನನ್ನನ್ನ ರಪರಪ ಮನೋಜ ಅಂತಾನೆ ಕರಿಬೇಕು ಅಂತ ಮನೋಜ ಹೇಳ್ತಾನೆ. ಅಯ್ಯೋ ನಾನೇನೋ ಕೈ ತಿನ್ಕೊಳೋ, ಆದ್ರೆ ಈ ಮನೇಲಿ ಅದ್ರಲ್ಲೂ ಸೂರ್ಯ ಅಂತೂ ಮುಗಿದೋಯ್ತು ಕತೆ, ಆಗೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಮಮ್ಮಿ ನನ್ಗೆ ಈ ತಿಂಗಳಲ್ಲಿ ₹1,00,00,000 ಬರುತ್ತಂತೆ, ಅದ್ ನನ್ ಕೈ ಸೇರ್ಬೇಕಾ ಬೇಡ್ವಾ ಅಂತ ಮನೋಜ ಕೇಳ್ದಾಗ, ಸರಿ ಆಯ್ತು ಬಿಡೋ, ಇನ್ನೇನ್ ಮಾಡೋದು ಅಂತ ಹೇಳ್ತಾ ಶಾಂತಿ ನಾನೇ ಮನೆಯವ್ರೆಲ್ರಿಗೂ ಹೇಳ್ತೀನಿ ಅಂತ ಮನೋಜನ್ನ ಕರ್ಕೊಂಡು ಆಚೆಗೆ ಬರ್ತಾಳೆ. ಎಲ್ರು ಈ ಕಡೆ ಬನ್ನಿ ಅಂತ ಶಾಂತಿ ಕರೆದಾಗ ಏನಿರ್ಬೋದು ಅಂತ ಮನೆಯವರೆಲ್ರು ಶಾಂತಿ ಹತ್ರ ಬರ್ತಾರೆ. ಇನ್ಮೇಲೆ ಮನೋಜನ್ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದು ಮನೋಜನ್ ಶೋರೂಮ್ ತುಂಬಾ ಡಲ್ ಆಗಿ ನಡೀತಾ ಇದೆ, ಅದಕ್ಕೆ ದೊಡ್ಡದಾಗಿ ಏನು ಲಾಭ ಏನು ಸಿಕ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ ಇದೇನು ಒಳ್ಳೆ ವಿಷಯನಾ, ಏನು ಶೋರೂಮ್ ನೇನು ಕ್ಲೋಸ್ ಮಾಡ್ತಾನ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏ ಏನ ನೀನು ಮೊದ್ಲೇ ಬಾಯ್ ಆಗ್ತಾ ಇದೀಯಾ, ಸುಮ್ನೆ ಇರೋ ನೀನು ಅಂತ ಮನೋಜ ಹೇಳ್ತಾನೆ. ಮೊದ್ಲು ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಮನೋಜನ್ ಶೋರೂಮ್ ಇದೇ ರೀತಿ ಹೋದ್ರೆ ಕೊನೆಗೆ ನಷ್ಟ ಆಗುತ್ತೆ, ಅದನ್ನ ಸರಿ ಮಾಡೋದಿಕ್ಕೆ ಇವಾಗ ಒಂದ್ ದಾರಿ ಸಿಕ್ಕಿದೆ ಅಂತ ಶಾಂತಿ ಹೇಳಿದಾಗ, ಏನದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಮನೋಜ ಒಬ್ಬ ದೊಡ್ಡ ಜ್ಯೋತಿಷಿಗಳನ್ನ ನೋಡಿದಾನೆ, ಅವರು ಒಂದ್ ಪರಿಹಾರ ಹೇಳಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಎಲ್ರು ಶಾಂತಿ ಮುಖರೇ ನೋಡ್ತಿರ್ತಾರೆ. ಏಯ್ ಏನೋ ಮತ್ತೆ ಶುರು ಆಯ್ತಾ ನಿಂದು ಅಂತ ರವಿ ಕೇಳ್ತಾನೆ. ಹಾ ಹೌದು, ಇದೇ ತರ ಜ್ಯೋತಿಷಿಗಳು ಹೇಳಿದ್ರು ಅಂತ ಕಲರ್ ಕಲರ್ ಶರ್ಟ್ ಎಲ್ಲ ಹಾಕೊಂಡ್ ಹೋದ್ರಲ್ವಾ ಇವ್ರು ಅಂತ ಶ್ರುತಿ ಹೇಳ್ತಾಳೆ. ಈಗೇನೋ ಮುಖದಲ್ಲಿ ಕಲರ್ ಕಲರ್ ಪೌಡ್ರು ಮೇಕಪ್ ಎಲ್ಲ ಹಾಕೊಂಡ್ ಓಡಾಡು ಅಂತ ಹೇಳಿದಾರಾ ಅಂತ ಸೂರ್ಯ ಕಿಂಡಲ್ ಮಾಡ್ಬೇಕಾದ್ರೆ, ಅದನ್ನ ಕೇಳಿ ಮೀನಾ ಶ್ರುತಿ ರವಿ 3 ಜನ ನಗ್ತಿರ್ತಾರೆ. ಏ ಹೇಳೋದನ್ನ ಫಸ್ಟ್ ಕೇಳೋ, ಜೀವನದಲ್ಲಿ ಉದ್ಧಾರ ಆಗೋದ್ರ ಬಗ್ಗೆ ಮಾತಾಡ್ತಿದ್ರೆ ಎಲ್ರು ಜೋಕ್ ಮಾಡ್ತಿದ್ದಾರೆ ಅಂತ ಶಾಂತಿ ಹೇಳಿದಾಗ, ಸಕ್ರೆ ಯಾರ್ ಜೋಕ್ ಮಾಡ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ಸೂರ್ಯನ ತಡಿತಾರೆ. ಶಾಂತಿ ಮೊದ್ಲು ಏನ್ ವಿಷಯ ಅಂತ ಹೇಳು ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಅವ್ರು ಬಂದು ದೊಡ್ಡ 100 ಮೆಗಾಲಿಸ್ಟ್ ಅಂತೆ ಅಂತ ಶಾಂತಿ ಹೇಳ್ತಾಳೆ. ಏನು 100 ಮೆಗಾಲಿಷ್ಟ ಅಂತ ಮನೆಯವರೆಲ್ರು ತಲೆ ಕೆರ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಏ ಮಮ್ಮಿ ಅದು 100 ಮೆಗಾಲಿಸ್ಟ್ ಅಲ್ಲ, ನ್ಯೂಮರಾಲಜಿಸ್ಟ್ ಅಂತ ಮನೋಜ ಹೇಳ್ತಾನೆ. ಅವ್ರೆ ಅವ್ರೆ ಅಂತ ಶಾಂತಿ ಹೇಳಿದಾಗ, ಓ ಈ ಹೆಸರಲ್ಲೆಲ್ಲ ಲೆಟರ್ಸ್ ಸ್ಪೆಲ್ಲಿಂಗ್ ಎಲ್ಲ ಚೇಂಜ್ ಮಾಡ್ತಾರಲ್ಲ ಅವ್ರನಾ ಅಂತ ಶ್ರುತಿ ಕೇಳ್ತಾಳೆ. ಹಾ ಅವ್ರೆ, ಅವ್ರಿನ್ಮೇಲೆ ಯಾರು ಇವನನ್ನ ಮನೋಜ ಅಂತ ಕರಿಬಾರ್ದು ಅಂತ ಹೇಳಿದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹಂಗಿದ್ರೆ ಈ ಪೆಂಗ್ಯ ಮಹಾರಾಜನ ಏನಂತ ಕರಿಬೇಕಂತೆ ಅಂತ ಸೂರ್ಯ ಕೇಳ್ತಾನೆ. ಇವನೊಬ್ಬ ನೋಡು, ಇನ್ಮೇಲೆ ಮನೋಜನ್ ಹೆಸರಿನ ಮುಂದೆ ಒಂದು ಹೆಸರನ್ನ ಸೇರ್ಸ್ಬೇಕಂತೆ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ನಾವೇ ಇವನ್ಗೆ ಸಾಕಷ್ಟು ಹೆಸರುಗಳನ್ನ ಕೊಟ್ಬಿಡ್ತೀವಲ್ಲ, ಅದ್ರಲ್ಲೂ ಇವನ್ಗೆ ಮನೋಜ ಅನ್ನೋ ಹೆಸರೇ ದೊಡ್ಡದು, ಅದ್ರಲ್ಲಿ ಇನ್ನೊಂದು ಹೊಸ ಹೆಸರು ಬೇರೆ ಸೇರ್ಸ್ಬೇಕಂತೆ ಅಂತ ಸೂರ್ಯ ಹೇಳಿದಾಗ, ಅಮ್ಮ ಅದೇನಂತ ಹೆಸರು ಸೇರ್ಸ್ಬೇಕು ಅದನ್ನ ಹೇಳು ಅಂತ ರವಿ ಕೇಳ್ತಾನೆ. ಹೌದು ಅತ್ತೆ, ಅವ್ರನ್ನ ಹೇಗ್ ಕರಿಬೇಕು ಅಂತ ಶ್ರುತಿ ಕೇಳ್ದಾಗ, ಮನೋಜ ನೀನೇ ಆ ಹೆಸರನ್ನ ಹೇಳ್ಬಿಡು ಅಂತ ಶಾಂತಿ ಹೇಳ್ತಾಳೆ. ಆಗ ಮನೋಜ ಇವ್ರ ಮುಖನೆಲ್ಲ ನೋಡ್ಕೊಂಡು ರಪ್ಪ ರಪ್ಪ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರು ಒಂದ್ ಸೆಕೆಂಡ್ ಮನೋಜನ್ನ ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಏಯ್ ಹೆಸರು ಹೇಳ ಅಂದ್ರೆ ಏನ ರಪ ರಪ ಅಂತಿದ್ಯಾ, ಏನೋ ನಿನ್ಗೆ ರಪ ರಪ ಅಂತ ಹೊಡಿಬೇಕಾ ಅಂತ ಸೂರ್ಯ ಕೇಳ್ತಾನೆ. ಅದನ್ನೇ ಕಣ ನಾ ಹೇಳಿದ್ದು, ಅದೇನೆ ರಪ ರಪ ಅಂತ ಮನೋಜ ಹೇಳ್ದಾಗ, ಅದನ್ನ ಕೇಳಿ ಮನೆಯವರೆಲ್ರು ಶಾಕ್ ಆಗ್ತಾರೆ. ಏಯ್ ಇದೇ ಕಣೋ ಹೆಸರು, ಇನ್ಮೇಲೆ ಎಲ್ರು ರಪ ರಪ ಮನೋಜ್ ಅಂತಾನೆ ಕರಿಬೇಕು ಅಂತ ಶಾಂತಿ ಆರ್ಡರ್ ಮಾಡ್ತಾಳೆ. ಆಗ ಮನೆಯವರೆಲ್ರು ಬಿದ್ದು ಬಿದ್ದು ನಗೋದಕ್ಕೆ ಶುರು ಮಾಡ್ತಾರೆ. ಸೂರ್ಯ ಅಂತೂ ನಗು ತಡ್ಕೊಳಕ್ಕಾಗ್ದೆ ಬಿದ್ದು ಬಿದ್ದು ಒದ್ದಾಡ್ತಿರ್ತಾನೆ. ಶ್ರುತಿ ಅಂತೂ ಕೇಳೋದೇ ಬೇಡ, ಈ ಹೆಸರನ್ನೇ ಹೇಳ್ಕೊಂಡು ಬಿದ್ದು ಬಿದ್ದು ನಗ್ತಾ ಇರ್ತಾಳೆ.
ಸೂರ್ಯ ತನ್ನ ನಗುನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದೆ ಬಿದ್ದು ಬಿದ್ದು ನಗಾಡ್ತಾ ಮತ್ತೆ ಮತ್ತೆ ಮನೋಜನ್ ಹೆಸರನ್ನೇ ಹೇಳ್ತಿರ್ತಾನೆ. ಇದರಿಂದ ಮನೋಜ ಮತ್ತೆ ಶಾಂತಿ ಇಬ್ರಿಗೂ ಕೋಪ ಬರ್ತಿರುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.